ನಮಸ್ಕಾರ ನಿಮ್ಮೆಲ್ರಿಗೂ. ಎದ್ದಿದ್ದು ಲೇಟ್ ಆಗೋಯ್ತು, ಬಟ್ ಆಫೀಸಿಗೆ ಲೇಟ್ ಆಗಬಾರ್ದು ಅಂತೇಳಿ ಆಟೋನ ಬುಕ್ ಮಾಡ್ಕೊಂಡು ಆಫೀಸ್ ಕಡೆಗೆ ಬಂದು ದೋಸೆನ ಬ್ರೇಕ್ಫಾಸ್ಟ್ ಆಗಿ ತಿನ್ಕೊಂಡು ಜೊತೆಗೆ ಕಾಫಿನ ಕೂಡ ಕುಟ್ಕೊಂಡೆ. ತಲೆನೋ ಒಂಥರ ತಿರುಗೋ ಥರ ಅನಿಸ್ತಾಯಿತ್ತು. ಸೊ ಹಾಗಾಗಿ ಎಳ್ನೀರು ಕೂಡ ಕುಡ್ದಿದ್ದಾಯಿತು. ಆ್ಯಂಡ್ ಎಲ್ಲ ಕೆಲಸನ ಮುಗಿಸ್ಕೊಂಡು ಈವ್ನಿಂಗ್ ಬಸ್ಸಲ್ಲಿ ಹೊರಟು ಬಂದಿದ್ದಾಯಿತು. ಇವತ್ತು ನನಗೂ ನನ್ನ ಬ್ಯಾಗಾಗಿ ಎರಡಕ್ಕೂ ಸೀಟ್ ಸಿಕ್ಕಿತ್ತು ಅಂತ ಹೇಳ್ಬೋದು ಕೂತ್ಕೊಳ್ಳೋಕ್ಕೆ. ಆ್ಯಂಡ್ ದೆನ್ ಮನೆಗೆ ಬಂದ ತಕ್ಷಣ ಹನುಮಾನ್ ಚಾಲಿಸ ಕೇಳಿದ್ರೆ ಸ್ವಲ್ಪ ಧೈರ್ಯ ಜಾಸ್ತಿ ಆಗುತ್ತೆ ನನಗೆ. ಎವ್ರಿ ಡೇ ನನ್ನ ರೂಟೀನ್ ಆಗಿಬಿಟ್ಟಿದೆ. ಆ್ಯಂಡ್ ದೆನ್ ಬರಬೇಕಾದ್ರೆ ಸ್ವಲ್ಪ ಸೊಪ್ಪು ತೊಗೊಂಬಂದಿದ್ದೆ ನಾಳೆ ಕುಕ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಜೊತೆಗೆ ಉಪ್ಪು ಕೂಡ ಖಾಲಿ ಆಗಿತ್ತು, ಅದನ್ನು ಕೂಡ ತೊಗೊಂಬಂದೆ. ಉಪ್ಪು ಖಾಲಿ ಆಗಕ್ಕೆ ಬಿಡಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ್ಯಂಡ್ ಜೊತೆಗೆ ಟಿಶ್ಯೂಸು ಮತ್ತು ಸ್ವಲ್ಪ ತುಪ್ಪ ಎಲ್ಲನೂ ಖಾಲಿ ಆಗಿತ್ತು, ಎಲ್ಲನೂ ತೊಗೊಂಬಂದಿದ್ದಾಯಿತು. ಹಾಗೆ ನಾನು ಕೂಡ ಫ್ರೆಶ್ ಅಪ್ ಎಲ್ಲ ಆಗಿ ಮುಗಿಸಿ ಹಾಗೆ ಇವತ್ತು ನಾಳೆಗೆ ಅಂತ ಹೇಳಿ ಮೆಂತ್ಯ ಕಾಳನ್ನೆಲ್ಲ ನೆನೆಸಿಟ್ಟೆ ನಾಳೆ ಬೆಳಗ್ಗೆ ತಿನ್ನೋಕ್ಕೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡಿರಲಿಲ್ಲ. ಸೊ ಹಾಗೆ ಸ್ವಲ್ಪ ಯಾವುದೋ ವೀಡಿಯೋಸ್ ಎಲ್ಲ ನೋಡಿಕೊಂಡು ಫಟಾಫಟ್ ಅಂತೇಳಿ ಎಲ್ಲ ವಾಶ್ ಮಾಡಿ ಮುಗಿಸಿ ವೀಟ್ ರೋಲ್ನ ಆಚೆಯಿಂದ ಆರ್ಡ್ರ್ ಮಾಡಿಕೊಂಡು ಅದೇ ಡಿನ್ನರ್ ಆಗಿ ತಿನ್ಕೊಂಡಿದ್ದಾಯಿತು. ಆ್ಯಂಡ್ ನಾಳೆಗೆ ಸ್ವಲ್ಪ ಕುಕ್ಕಿಂಗ್ ಎಲ್ಲ ಪ್ರಿಪೇರ್ ಎಲ್ಲ ಮಾಡಿ ಎತ್ತಿಟ್ಟು. ಆ್ಯಂಡ್ ಫಸ್ಟ್ ನನ್ನ ಸ್ಕಿನ್ ಕೇರ್ ಅಂತ ಬಂದರೆ ಡಿಕನ್ಸ್ಟ್ರಕ್ಟ್ ಅವರ ಒಂದು ಲಿಪ್ ಬಾಮ್ನ ಯೂಸ್ ಮಾಡ್ತಾಯಿದ್ದೀನಿ, ಸಕ್ಕತ್ತಾಗಿದೆ. ಸೊ ಅದಾದಮೇಲೆ ನನ್ನ ಮಾಯ್ಶ್ಚರೈಸರ್ ಎಮೋಲಿನ್ ದಿಸ್ ಬೋರೋಲಿನ್ ಕ್ರೀಮ್ನೆಲ್ಲ ಅಪ್ಲೈ ಮಾಡಿಕೊಂಡು ಹಾಗೆ ಹೊಸ ಸ್ಲಿಪ್ಪರ್ನ ಆರ್ಡರ್ ಮಾಡಿದ್ದೆ ಮೀಶೋಯಿಂದ. ಬಟ್ ಸೈಜ್ ಜಾಸ್ತಿ ಆರ್ಡರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ರಿಟರ್ನ್ಗೆ ಹಾಕಿದ್ದೀನಿ, ಬರುತ್ತೆ. ಆ್ಯಂಡ್ ದೆನ್ ಲಾಸ್ಟಲ್ಲಿ ನನ್ನ ಫೇವ್ರೆಟ್ ಗ್ರ್ಯಾಟಿಟ್ಯೂಡ್ನೆಲ್ಲ ಬರೆದಿದ್ದೀನ ಎಂಡ್ ಮಾಡ್ತಾ ಇದ್ದೀನಿ. ಗ್ರ್ಯಾಟಿಟ್ಯೂಡ್ ಈಸ್ ಸೇವರ್ ಆಫ್ ಮೈ ಲೈಫ್ ಅಂತ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.